ಸಬ್ಸ್ಕ್ರೈಬ್ ಆಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚೆ ನೋಡಲಿಕ್ಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಬ್ಯಾಕ್. ಇನ್ಫೋಟೆಕ್ ಕನ್ನಡದ ಇನ್ನೊಂದು ಪವರ್ಫುಲ್ ವಿಡಿಯೋಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಈ ಹಿಂದೆನೂ ಬಹಳಷ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಅದನ್ನು ನೀವು ನೋಡಿದ್ದೀರಾ ಹಾಗೂ ಅದರಲ್ಲಿ ಬಹಳಷ್ಟು ಜನ ಸಕ್ಸಸ್ ಕಡೆನೂ ಸಹ ಹೋಗ್ತಾ ಇದ್ದೀರಾ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಕೆಲವೊಬ್ರು ಮಾಡ್ಕೊಳ್ಳುವಂತಹ ಮಿಸ್ಟೇಕ್ಸ್ಗಳು ಹಾಗೂ ಅದಕ್ಕೆ ಇರುವಂತಹ ಸೊಲ್ಯೂಷನ್ಗಳ ಬಗ್ಗೆ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಿಮ್ಮ ಗಮನವನ್ನ ಹರಿಸಲಿಕ್ಕೋಸ್ಕರ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ನಿಮಗೆ 6 ವೇಸ್ಗಳು, ನಿಮ್ಮ ಇನ್ಕಮ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ಇರುವಂತಹ 6 ವೇಸ್ಗಳು, 6 ದಾರಿಗಳನ್ನ ನಾನು ಇನ್ನೊಮ್ಮೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಹಿಂದೆ ನೋಡಿದಂತಹ ರೀತಿಗಿಂತ ಹೊಸ ರೀತಿಯಲ್ಲಿ ನೀವು ಆ ವೇಸ್ಗಳನ್ನ ನೋಡ್ಬಿಟ್ಟು ನಿಮ್ಮ ಸಕ್ಸಸ್ಸಿನ ಹಾದಿಯನ್ನು ಸುಗಮ ಮಾಡ್ಕೊಳ್ಬಹುದು. ನನ್ನ ಹೆಸರು ಸಮೀರ್, ಮತ್ತೆ ನೀವು ನೋಡ್ತಾ ಇದ್ದೀರಾ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಹೇಳಿರೋ ಹಾಗೆ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಸಕ್ಸಸ್ ಅನ್ನ ಖಂಡಿತ ಹೊಂದಬಹುದು. ಯಾಕೆ ಅಂತಂದ್ರೆ 2028, 29, 30ರಲ್ಲಿ ಆಗಬಹುದಾದಂತಹ ಅಫಿಲಿಯೇಟ್ ಮಾರ್ಕೆಟಿಂಗಿನ ಬಿಸ್ನೆಸ್ ಅಂದ್ರೆ ಅಲ್ಲಿ ಆ ಟೈಮಲ್ಲಿ ತುಂಬಾ ಬೂಮ್ ಅನ್ನ ಪಡೆಯುವಂತಹ ಬಿಸ್ನೆಸ್ ಇವಾಗ ಕೊರೋನಾ ಎಫೆಕ್ಟ್ ಇಂದ ಈಗ ಆಗಲಿದೆ. ಅಂದ್ರೆ ಕೊರೋನಾ ಎಫೆಕ್ಟ್ ಇಂದ ಕಸ್ಟಮರಿನ ಪರ್ಚೇಸಿಂಗ್ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಯಾರು ಹೊರಗಡೆ ಹೋಗಬೇಡಿ, ಮಾಲಿಗೆ ಹೋಗಬೇಡಿ, ಮಾರ್ಕೆಟಿಗೆ ಹೋಗಬೇಡಿ, ನೀವು ಎಲ್ಲೇ ಇದು ಮಾಡೋದಿದ್ರು ಆದಷ್ಟು ಅವಶ್ಯಕತೆ ಇದ್ರೆ ಮಾತ್ರ ಹೋಗಿ ಅಂತ ಹೇಳಿ ಬಹಳಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಇಂತಹ ಟೈಮಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬಾ ಬೂಮ್ ಅನ್ನ ಹೊಂದುತ್ತೆ. ಯಾಕೆ ಅಂದ್ರೆ ಬೈಯಿಂಗ್ ಬಿಹೇವಿಯರ್, ಪರ್ಚೇಸ್ ಬಿಹೇವಿಯರ್ ಏನಿದೆ ಕಸ್ಟಮರ್ ಎಂದು ಅದು ಚೇಂಜ್ ಆಗ್ತಾ ಹೋಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಸೇಫ್ ಆಗಿರೋಣಪ್ಪ, ಹೊರಗಡೆಯಿಂದ ಏನಾದರೂ ತರಿಸ್ಕೊಳೋಣ, ಯಾರಾದರೂ ತಂದ್ಕೊಡೋರಿದ್ರೆ ಸಾಕು ಅಂತ ಹೇಳಂತವ್ರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗಿನ ಮೇನ್ ಸೀಕ್ರೆಟ್ ಏನಿದೆ ಅಂದ್ರೆ ಅದು ಹೋಮ್ ಡೆಲಿವರಿ. ಹೋಮ್ ಡೆಲಿವರಿ ಆಗೋದ್ರಿಂದ ನಿಮಗೆ ಯಾವುದೇ ಪ್ರಾಡಕ್ಟ್ಗಳು ಬೇಕು ಅಂತಂದ್ರೂ ಅದು ಈಸಿಯಾಗಿ ನಿಮ್ಮ ಮನೆಗೆ ನಿಮಗೆ ಬೇಕಾದಂತಹ ಟೈಮಿಗೆ ಬಂದು ತಲುಪತ್ತೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರೋಂತಹ ವಿಚಾರ. ಆ ಒಂದು ಬೈಯಿಂಗ್ ಬಿಹೇವಿಯರಿಗೋಸ್ಕರ ಕಸ್ಟಮರ್ಗಳು ತುಂಬಾ ರೆಡಿಯಾಗಿದ್ದಾರೆ. ಅದೇ ರೀತಿಯಾಗಿ ಪ್ರಾಡಕ್ಟ್ ಸೆಲ್ ಮಾಡೋಂತಹ ಕಂಪ್ನಿಗಳಾಗಿರ್ಬೋದು ಅಥವಾ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಂತಹ ಕಂಪ್ನಿಗಳಾಗಿರ್ಬೋದು, ಅದನ್ನು ಡೆಲಿವರಿ ಮಾಡೋಂತಹ ಕಂಪ್ನಿಗಳಾಗಿರ್ಬೋದು, ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಗೆ ಕಸ್ಟಮರಿನ ಬೈಯಿಂಗ್ ಬಿಹೇವಿಯರಿಗೆ ಮ್ಯಾಚ್ ಆಗ್ತಾ ಹೋಗ್ತಾ ಇದ್ದಾವೆ. ಸೊ ಇಂತಹ ಒಂದು ಟೈಮಲ್ಲಿ ನಾವ್ಯಾಕೆ ಸುಮ್ಮನೆ ಇರಬೇಕು? ಕಸ್ಟಮರಿನ ಬೈಯಿಂಗ್ ಬಿಹೇವಿಯರನ್ನು ನಾವು ಅರ್ಥ ಮಾಡ್ಕೊಂಡಿರೋಂತಹ ಕಂಪ್ನಿಗಳು, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಅಥವಾ ಡೆಲಿವರಿ ಮಾಡೋಂತಹ ಕಂಪ್ನಿಗಳು ಇವಾಗ ಅರ್ನಿಂಗಿಗೆ ಬಂದಿದೆ. ಆದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನು ಮಾಡೋಂತಹ ವ್ಯಕ್ತಿಗಳು ಇವಾಗ ಕಡಿಮೆ ಆಗ್ತಾ ಇದ್ದಾರೆ. ಅಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಇಂತಹ ಒಂದು ಅರ್ನಿಂಗ್ ಆಪರ್ಚುನಿಟಿ ಇರೋಂತಹ ಸಿಚುವೇಶನ್ ಅಲ್ಲಿ ನಾವು ನಮ್ಮ ಸೇಲ್ಸ್ ಅನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬಹುದು, ನಮ್ಮ ಟ್ಯಾಲೆಂಟ್ ಅನ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಅರ್ನಿಂಗ್ ಅನ್ನ ಯಾವ ರೀತಿ ಹೆಚ್ಚಿಸ್ಕೊಳ್ಬಹುದು. ನಿಮಗೆ ಒಂದು ವಿಚಾರ ಹೇಳ್ತೀನಿ, ನಾವು ಕ್ರಿಯೇಟ್ ಮಾಡೋಂತಹ ಅಫಿಲಿಯೇಟ್ ಲಿಂಕ್ಗಳು ಯಾರು ನೋಡ್ತಾರೆ? ನಮ್ಮ ಸ್ನೇಹಿತರು. ಎಷ್ಟು ಹಾರ್ಡ್ಲಿ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಒಂದು 200 to 300 ಇರ್ಬೋದು, ಬೇಡ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಾರೆ ಅಂತಂದ್ರೆ 1000 ಇರ್ಬೋದು, 2000 ಇರ್ಬೋದು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಇವರು ಅಂತ ಹೇಳೆಲ್ಲ ಸೇರ್ಬಿಟ್ಟು ಒಂದು 3000 ಜನ ಇರ್ಬೋದು. 3000 ಜನರಿಗೆ ನೀವು ಪ್ರತಿ ದಿವಸ, 2ನೇ ದಿವಸ, 3ನೇ ದಿವಸ, ಒಂದು ವಾರದಲ್ಲಿ ಆ ಲಿಂಕ್ಗಳನ್ನು ಕಳಿಸ್ತಾ ಇದ್ರೆ ಅವರೆಲ್ಲ ಬೋರ್ ಆಗಿಬಿಡ್ತಾರೆ. ನಿಮ್ಮ ಲಿಂಕ್ಗಳನ್ನು ಬರೋ ದಿವಸಗಳಲ್ಲಿ ಅದ್ರ ಓಪನ್ ಸಹ ಮಾಡಿ ನೋಡೋದಿಲ್ಲ. ಆದರೆ ಈ ಒಂದು ಪೇನನ್ನು, ಈ ಒಂದು ನೋವನ್ನ ನೀವು ಯಾವ ರೀತಿ ದೂರ ಮಾಡ್ಕೊಳ್ಬೋದು ಅಂದ್ರೆ ಇದರಿಂದ ನೀವು ಯಾವ ರೀತಿ ನಿಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಈ ಕಸ್ಟಮರ್ ಅಲ್ಲದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲದೆ ಬೇರೆ ಯಾರಿಗೆ ನೀವು ಫ್ರೆಂಡ್ಸ್ ಮಾಡ್ಕೊಳ್ಬಹುದು, ಅವರನ್ನ ಯಾವ ರೀತಿ ನೀವು ನಿಮ್ಮ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದು, ಅದಕ್ಕೆ ಇರೋಂತಹ ಮೇನ್ ಮೆಥಡ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಅದನ್ನು 1 by 1 ಆಗಿ ನಾವು ಇವಾಗ ನೋಡ್ತಾ ಹೋಗೋಣ. ಈಗಾಗಲೇ ಹೇಳಿರೋ ಪ್ರಕಾರ ಕಸ್ಟಮರಿನ ಪರ್ಚೇಸ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಂಡಿರೋಂತಹ ನಾವು ಕಸ್ಟಮರ್ ಎಲ್ಲೆಲ್ಲಿ ಸಿಗ್ತಾರೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ನಮಗೆ ಅವ್ರು ಹೆಚ್ಚಿಗೆ ಸಿಗ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಫೇಸ್ಬುಕ್ ಅಲ್ಲಿ ಇವಾಗ ಕೇವಲ ಇಂಡಿಯಾದಲ್ಲೇನೆ 400 ಮಿಲಿಯನ್ ಯೂಸರ್ಸ್ ಇವಾಗ ಇದ್ದಾರೆ. ಪ್ರತಿ ದಿವಸ ಅವರು ಬ್ರೌಸ್ ಮಾಡ್ತಾರೆ, ಸರ್ಚ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಸೊ ಇಂತಹ ಒಂದು ಆಪರ್ಚುನಿಟಿ 400 ಮಿಲಿಯನ್ ಅಂತಂದ್ರೆ ತುಂಬಾ ಕಡಿಮೆ ನಂಬರ್ ಏನಲ್ಲ. ಸೊ ಆ ನಂಬರ್ ಅನ್ನ ನಾವು ಮಿನಿಮಮ್ ನಮ್ಮ ಸೇಲ್ಸ್ ಅನ್ನ ಟಾರ್ಗೆಟ್ ಅನ್ನ ಹಿಡ್ಕೊಂಡು ಹೋದ್ರೂ ಸಹ ತುಂಬಾ ಒಳ್ಳೆ ಅರ್ನಿಂಗ್ ಅನ್ನ ಮಾಡಬಹುದು, ನಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಸಬಹುದು. ಸೊ 400 ಮಿಲಿಯನ್ ಇರೋಂತಹ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಬರೀ ಫೇಸ್ಬುಕ್ ಅಲ್ಲಿ ನಾನು ಹೇಳ್ತಾ ಇರೋದು, ಬರೀ ಫೇಸ್ಬುಕ್ ಅಲ್ಲಿ ನಾವು ಯಾವ ರೀತಿ ಎಂಟರ್ ಆಗಬಹುದು, ನಾವು ಯಾವ ರೀತಿ ಪ್ರಮೋಟ್ ಮಾಡಬಹುದು, ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಫೇಸ್ಬುಕ್ ಅಲ್ಲಿ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಿಮಗೆ ಗೋಲ್ಡನ್ ಆಪರ್ಚುನಿಟಿ ಇದೆ. ಯಾಕೆ ಅಂತ ಹೇಳಿ ಹೇಳ್ತೀನಿ.
ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡೋಂತಹ ಕಂಪನಿಗಳು ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ, ಸೆಲ್ ಆಗ್ತಾ ಇಲ್ಲ, ಫಿಸಿಕಲ್ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋಂತಹ ವಿಚಾರ. ಸೊ ಇಂತಹ ಟೈಮಲ್ಲಿ ನಾವು ಇನ್ ಕೇಸ್ ಏನಾದರೂ ಸ್ವಲ್ಪ ನಮ್ಮ ಬಜೆಟನ್ನು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಆನ್ಲೈನಲ್ಲಿ ಫೇಸ್ಬುಕ್ ಆ್ಯಡ್ಸಿಗೋಸ್ಕರ ನಮ್ಮ ಒಳ್ಳೆಯ ಮಾರ್ಕೆಟಿಂಗ್ ಇದರಿಂದ ಆಗತ್ತೆ ಅನ್ನೋದು ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸೊ ಹಾಗಾಗಿ ಫೇಸ್ಬುಕ್ ಪೇಜ್ಗಳಾಗಿರ್ಬೋದು, ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಬರೋಂತಹ ಬಹಳಷ್ಟು ವಿಚಾರಗಳಿಂದ ನಾವು ನಮ್ಮ ಅರ್ನಿಂಗನ್ನು ಮಾಡ್ಕೊಳ್ತಾ ಹೋಗಬಹುದು ಮುಂದಿನ ದಿನಗಳಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ. ಅದೇ ರೀತಿಯಾಗಿ ಎರಡನೇದು ನಾವು ಟ್ವಿಟರಿಗೆ ಬರೋಣ. ಕೇವಲ ಟ್ವಿಟರಲ್ಲಿ 320 ಮಿಲಿಯನ್ ಯೂಸರ್ಸ್ ಇದ್ದಾರೆ. ಇದು ಇಷ್ಟು ದೊಡ್ಡ ಮಾರ್ಕೆಟಾ? ಹೌದು. ಈ ಮಾರ್ಕೆಟಲ್ಲಿ ಇರೋಂಥವ್ರು, ಟ್ವಿಟರನ್ನು ಯೂಸ್ ಮಾಡೋಂಥವ್ರು ಆಲ್ಮೋಸ್ಟ್ ತುಂಬ ಜೀನಿಯನ್ ಪರ್ಸನ್ಸ್ ಇರ್ತಾರೆ. ಅವರು ಬೈಯಿಂಗ್ ಬಿಹೇವಿಯರ್ ತುಂಬ ಚೆನ್ನಾಗಿರುತ್ತೆ. ಆನ್ಲೈನ್ ಕಸ್ಟಮರ್ಸ್ಗೆ ನೀವು ಸೆಲ್ ಮಾಡಬೇಕು ಅಂತಂದರೆ ಟ್ವಿಟರಲ್ಲಿ ಇರೋಂತಹ ಕಸ್ಟಮರ್ಸ್ಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಅವರು ನಿಮ್ಮ ನಾಲೆಜನ್ನು ಗ್ಯಾದರ್ ಮಾಡ್ತಾರೆ, ಅವರು ನಿಮ್ಮ ನಾಲೆಜನ್ನು ತಿಳ್ಕೊಳ್ತಾರೆ. ನೀವೇನು ಹೇಳಬೇಕು ಅಂತ ಹೇಳಿದ್ದೀರ ಅದನ್ನು ಗಮನ ಇಟ್ಟು ಕೇಳ್ತಾರೆ. ಯಾಕೆ ಗಮನ ಇಟ್ಟು ಕೇಳ್ತಾರೆ ಅಂತಂದರೆ ಅವರು ಆನ್ಲೈನಲ್ಲಿ ಸರ್ಫ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅವ್ರ ಬೈಯಿಂಗ್ ಬಿಹೇವಿಯರ್ ಏನಿದೆ ಅದು ನಾರ್ಮಲ್ ಯೂಸರ್ಸ್ಗಿಂತ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಟ್ವಿಟರಲ್ಲೂ ಸಹ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಅದರಲ್ಲಿ ಹ್ಯಾಶ್ಟ್ಯಾಗ್ಸ್ ಮೂಲಕ ನೀವು ಪ್ರಾಡಕ್ಟ್ಸ್ಗಳನ್ನು ಪ್ರಮೋಟ್ ಮಾಡ್ಬೋದು. ಬಹಳಷ್ಟು ಗ್ರೂಪ್ಗಳ ಮುಖಾಂತರ ಅದರಲ್ಲಿ ನೀವು ನಿಮ್ಮ ಪ್ರಾಡಕ್ಟನ್ನು ಯಾವ್ಯಾವ ಪ್ರಾಡಕ್ಟ್ ಇದೆ, ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಸಹ ಹೇಳ್ಬೋದು. ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ನಾವು ಬ್ಯೂಟಿಫುಲ್ ಆಗಿ ಆ ಎಲ್ಲ ಟ್ಯಾಕ್ಟಿಕ್ಸ್ಗಳನ್ನು ಹೇಳ್ಕೊಟ್ಟಿದ್ದೀವಿ. ನಾನು ಯಾಕೆ ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸ್ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ ಅದರಲ್ಲಿರೋಂತಹ ಕಾಂಟೆಂಟ್ಗಳು ತುಂಬ ಬ್ಯೂಟಿಫುಲ್ ಆಗಿ ಡಿಸೈನ್ ಆಗಿದೆ, ತುಂಬ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದೆ. ಕಸ್ಟಮರಿನ ಪರ್ಚೇಸ್ ಬಿಹೇವಿಯರನ್ನು, ಕಸ್ಟಮರ್ ಯಾವ ರೀತಿ ಇವಾಗ ಈ ಟೈಮಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಇವರು ಕೋವಿಡ್-19 ಸಿಚುವೇಶನ್ ಅಲ್ಲಿ ಬರಂತಹ ಪೇನಿಕ್ ಸಿಚುವೇಶನ್ ಅನ್ನು ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಅದರಲ್ಲಿ ತುಂಬಾ ಎಲಾಬ್ರೇಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಆದಂತಹ ಕೋರ್ಸ್. ಹಾಗಾಗಿ ಕನ್ನಡದಲ್ಲಿ ಇರುವಂತಹ ತುಂಬಾ ಯೂನಿಕ್ ಆದಂತಹ ಕೋರ್ಸ್ ಅಂತ ಹೇಳ್ಕೊಳ್ಳಿಕ್ಕೂ ನನಗೆ ಹೆಮ್ಮೆ ಅನ್ಸುತ್ತೆ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಟ್ರೆಂಡಿಂಗ್ ಆಗಿದೆ. 120 ಮಿಲಿಯನ್ ಯೂಸರ್ಸ್ಗಳಿದ್ದಾರೆ ಅಂತಂದರೆ ನೀವು ನಂಬಲೇಬೇಕು. ಸೊ ಅಂತಹ ಒಂದು ಮಾರ್ಕೆಟ್ ಇರೋಂತಹ ಒಂದು ಆಪರ್ಚುನಿಟಿಯನ್ನು ನಾವು ಕಳ್ಕೊಳ್ಬಾರ್ದು. ನಾವು ನಮ್ಮ ಯೂಸಿಗೆ ತಗೊಳ್ಬೇಕು. ನಮ್ಮ ಹತ್ರ ಡಾಟಾ ಇದೆ, ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇದೆ, ನಮ್ಮ ಹತ್ರ ಇಂಟರ್ನೆಟ್ ಇದೆ, ನಮ್ಮ ಹತ್ರ ಕಂಪ್ಯೂಟರ್ ಸಹ ಇದೆ, ಲ್ಯಾಪ್ಟಾಪ್ಸ್ ಇರುತ್ತೆ. ಆದರೆ ನಾವು ಅದನ್ನು ಏನು ಮಾಡ್ತೀವಿ, ಕೇವಲ ನಮ್ಮ ಎಂಟರ್ಟೈನ್ಮೆಂಟಿಗೆ ಅಥವಾ ಒಂದು ಸೀಮಿತ ನಾಲೆಜಿಗೋಸ್ಕರ ಮಾತ್ರ ನಾವು ಅದನ್ನು ಬಳಸ್ಕೊಳ್ತೀವಿ. ಆದರೆ ಇಲ್ಲಿ ಕಸ್ಟಮರಿನ ಬೈಯಿಂಗ್ ಬಿಹೇವಿಯರನ್ನು ಅರ್ಥ ಮಾಡ್ಕೊಳ್ತಾ ನಾವು ಅದನ್ನು ಸ್ವಲ್ಪ ನಮ್ಮ ಎಕ್ಸ್ಟ್ರಾ ಪವರನ್ನು ನಾವು ಇನ್ವೆಸ್ಟ್ ಮಾಡಿದರೆ ಖಂಡಿತ ನಮಗೆ ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಅದರಲ್ಲಿ ಅರ್ನಿಂಗ್ ಸಹ ನಮಗೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕಮಿಂಗ್ ಡೇಸಲ್ಲಿ ನಾವು ಯಾವ ರೀತಿ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಯೂಟ್ಯೂಬ್ ಬಗ್ಗೆ ಅಂತಂದ್ರೂ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರ ಲೈಫಲ್ಲಿ ನೀವೇನಾದರೂ ಅಚೀವ್ ಮಾಡ್ಕೊಳ್ಬೇಕು ಅಂತಂದರೆ ಯೂಟ್ಯೂಬಿಗೆ ಜಾಯ್ನ್ ಆಗಿ ಅಂತ ನಾನು ಗೈಡ್ ಮಾಡ್ತೀನಿ. ಇಫ್ ಯು ಆರ್ ಸೀರಿಯಸ್, ನೀವು ದುಡಿಮೆ ಮಾಡಬೇಕು ಅಂತ ಹೇಳಿ ಬರಬಾರ್ದು. ಇಲ್ಲಿ ಜನರಿಗೆ ಗೈಡ್ ಮಾಡಬೇಕು, ಜನರಿಗೆ ಹೆಲ್ಪ್ ಮಾಡಬೇಕು, ಜನರ ಒಂದು ಒಳಿತನ್ನು ಬಯಸಂಥವ್ರು ಯೂಟ್ಯೂಬಿಗೆ ಬರಬೇಕು. ಆವಾಗ ಅವ್ರು ಖಂಡಿತ ಅರ್ನ್ ಮಾಡ್ತಾರೆ. ನೀವು ಅರ್ನಿಂಗ್ ಬಗ್ಗೆ ಫೋಕಸ್ ಮಾಡಿದರೆ ಅರ್ನಿಂಗ್ ಮಾಡೋಕ್ಕಾಗಲ್ಲ. ಆದರೆ ನೀವು ಯಾವಾಗ ಹೆಲ್ಪ್ ಮಾಡ್ತೀರಾ ಆವಾಗ ನೀವು ಅರ್ನಿಂಗ್ ಮಾಡ್ಬೋದು. ಅಫಿಲಿಯೇಟ್ ಪ್ರೋಗ್ರಾಮಲ್ಲಿ ತುಂಬ ಮೇಜರ್ ರೋಲನ್ನು ಹೊಂದಂಥದ್ದು ಯೂಟ್ಯೂಬ್. ಸೊ ಯೂಟ್ಯೂಬ್ ಅನ್ನ ನೀವು ಕಲಿಬೇಕು ಅಂತಂದರೆ ನಾನು ಮತ್ತೆ ಕೋರ್ಸ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಳ್ಬೇಡಿ. ಆದರೆ ನಾವು ತುಂಬ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀವಿ, ತುಂಬ ಯುನೀಕ್ ಆಗಿ ಹೇಳ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಲಾಗ್ ಮಾಡೋಂಥದ್ದು ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಿಮ್ಮಲ್ಲಿ ಇರೋಂತಹ ಪ್ರಾಡಕ್ಟ್ಗಳನ್ನು ಅಥವಾ ನೀವು ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಾ ಇರೋ ದಾರಿಗಳಲ್ಲಿ ಇದು ಒಂದು ಪ್ರಮುಖ ದಾರಿ. ಬಹಳಷ್ಟು ಜನ ಅದ್ರ ಬಗ್ಗೆ ಒಪಿನಿಯನ್ ನೋಡ್ತಾರೆ, ಪ್ರೋಸ್ ಕಾನ್ಸ್ಗಳನ್ನು ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಅನಲೈಸ್ ಮಾಡ್ತಾರೆ. ಬ್ಯಾಕ್ ಲಿಂಕ್ಸ್ ಮುಖಾಂತರ ನಿಮ್ಮ ಬ್ಲಾಗಿಗೆ ಅವ್ರು ಬರ್ತಾರೆ ಅಂತಂದರೆ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆದಂತಹ ಒಂದು ಒಪಿನಿಯನ್ ಅಲ್ಲಿ ಜಡ್ಜ್ ಮಾಡಬಹುದು. ಅವರಿಂದ ನೀವು ಅರ್ನಿಂಗ್ ಸಹ ಮಾಡಬಹುದು. ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೆ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಬ್ಲಾಗ್ಸ್ ಅಂತ ಹೇಳಿ ಹೇಳ್ಬಹುದು. ಅದೇ ರೀತಿಯಾಗಿ ಇಮೇಲ್ ಮಾರ್ಕೆಟಿಂಗ್ ನಾನು ಮುಂಚೆನೇ ಹೇಳಿದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಈಗ ಮ್ಯಾಕ್ಸಿಮಮ್ ಅಂತಂದರೆ ಒಂದು 3000 ಇರ್ಬೋದು. ಆದರೆ ಇಮೇಲ್ ಮಾರ್ಕೆಟಿಂಗನ್ನು ನೀವು ಡೆವಲಪ್ ಮಾಡ್ಕೊಳ್ತಾ ಹೋದರೆ ಲ್ಯಾಂಡಿಂಗ್ ಪೇಜ್ ಮುಖಾಂತರ ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದರಲ್ಲಿ ನೀವು ಇಮೇಲ್ ಐ ಡಿಗಳನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಂತಹ ಬಹಳಷ್ಟು ವೇಸ್ಗಳನ್ನು ನಮ್ಮ ಕೋರ್ಸಲ್ಲಿ ಹೇಳ್ತಾ ಹೋಗಿದ್ದೀವಿ. ಆ ವೇಸ್ಗಳನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ನೀವು ಒಳ್ಳೆ ವ್ಯಾಲ್ಯೂಯಬಲ್ ಇಮೇಲ್ಸ್ಗಳನ್ನು ಕಳಿಸ್ತಾ ಇದ್ದಾಗ ಒಂದು ಪ್ರಾಡಕ್ಟನ್ನು ನೀವು ಇನ್ ಕೇಸ್ ಅದ್ರ ಮಧ್ಯದಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀರಾ ಅಂತಂದರೆ ಖಂಡಿತ ಅದರಲ್ಲಿ ನಿಮ್ಮ ಬಗ್ಗೆ ಗುಡ್ ಒಪಿನಿಯನ್ ಇರೋಂತಹ ಜನ ಆ ಇಮೇಲಿಂದ ಇನ್ಸ್ಪೈರ್ ಆಗಿಬಿಟ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಅಂದರೆ ನೀವು ಅಷ್ಟು ದಿವಸ ಹಾಕಿದಂಥ ಎಫರ್ಟಿಗೆ ತುಂಬ ಒಳ್ಳೆ ರಿಸಲ್ಟ್ ಸಹ
ಸಿಗುತ್ತೆ. ಇದು ಇಮೇಲ್ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಒಂದು ಬ್ಯೂಟಿಫುಲ್ ಆದಂತಹ ಕಾನ್ಸೆಪ್ಟ್. ಇಮೇಲ್ ಐಡಿಗಳನ್ನು ಗ್ರ್ಯಾಬ್ ಮಾಡೋದಂದ್ರೆ ಇಮೇಲ್ ಐಡಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋವಂಥದ್ದು, ಲ್ಯಾಂಡಿಂಗ್ ಪೇಜ್ ಮುಖಾಂತರ ನಿಮ್ಮ ಬ್ಲಾಗಿಗೆ ರೀಡೈರೆಕ್ಟ್ ಮಾಡೋಂಥದ್ದು, ಈ ಥರ ಬಹಳಷ್ಟು ಟೆಕ್ನಿಕ್ಸ್ಗಳನ್ನು ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ನಾವು ಗೈಡ್ ಮಾಡ್ತಾ ಹೋಗಿದ್ದೀವಿ. ನಾವು ತುಂಬ ಯುನೀಕ್ ಆದಂತಹ ಕೋರ್ಸ್ ಅಂತ ಹೇಳಿ ನಾನು ಈ ಹಿಂದೆನೂ ಹೇಳಿದ್ದೆ. ಯಾಕೆ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ನೀವು ಒಂದ್ಸಲಿ ಜಾಯ್ನ್ ಆಗಿದ್ರಿ ಅಂದರೆ ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟ್ ಮಾಡೋಂತಹ ಅವಶ್ಯಕತೆಗಳು ಇರೋದಿಲ್ಲ. ಯೂಟ್ಯೂಬ್ ಅಕೌಂಟನ್ನು ಫ್ರೀಯಾಗಿ ಮಾಡ್ಬೋದು, ಫೇಸ್ಬುಕ್ ಅಕೌಂಟನ್ನು ಫ್ರೀಯಾಗಿ ಮಾಡ್ಬೋದು, ಟ್ವಿಟರ್ ಅಕೌಂಟನ್ನು ಫ್ರೀಯಾಗಿ ಮಾಡ್ಬೋದು, ಬ್ಲಾಗನ್ನು ಫ್ರೀಯಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇಮೇಲ್ ಮಾರ್ಕೆಟಿಂಗಿಗೆ ಬೇಕಾದಂತಹ ಕೆಲವೊಂದು ಟೂಲ್ಸ್ಗಳು ನಿಮಗೆ ಫ್ರೀಯಾಗಿ ಸಿಗುತ್ತೆ ಆನ್ಲೈನಲ್ಲಿ. ಇದೆಲ್ಲ ಫ್ರೀ ಇರಬೇಕಾದ್ರೆ ನೀವು ಯಾವುದಕ್ಕೂ ಇನ್ವೆಸ್ಟ್ ಮಾಡ್ಕೊಳ್ಬಾರ್ದು ಅಂತ ಹೇಳಾದರೆ ನಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಿಗೆ ಬನ್ನಿ. ಬಹಳಷ್ಟು ವಿಧಾನಗಳನ್ನು ನಾವು ನಿಮಗೆ ಅದರಲ್ಲಿ ಗೈಡ್ ಮಾಡ್ತೀವಿ. ಹಾಗೂ ಇನ್ನೊಂದು ಬ್ಯೂಟಿಫುಲ್ ಆದಂತಹ ಕಾನ್ಸೆಪ್ಟ್ ಏನು ಅಂತಂದರೆ, ಇದು ಕೇವಲ ಯಾರೋ ಒಬ್ಬ ಬಿಸ್ನೆಸ್ ಮೆನ್ನಿಗೆ ಸೀಮಿತ ಇಲ್ಲ. ಹೌಸ್ ವೈಫಿಗಾಗಿರ್ಬೋದು, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟಿಗೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಯಾರಾದರೂ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂದರೆ ಇಂತಹ ಒಂದು ಸಿಚುವೇಷನಲ್ಲಿ ಇವಾಗ ಲಾಕ್ಡೌನ್ ಇದೆ, ಸೀಲ್ ಡೌನ್ ಇದೆ ಬಹಳಷ್ಟು ಏರಿಯಾಗಳಲ್ಲಿ, ಏನಾದರೂ ಅಚೀವ್ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಅಂದರೆ ಖಂಡಿತ ನೀವು ಈ ಕೋರ್ಸಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಅರ್ನಿಂಗ್ ಚಾನೆಲನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದಕ್ಕೆ ವಾರೆನ್ ಬಫೆಟ್ ಅಂತ ಹೇಳ್ತಾರೆ, ನೀವು ನಿಮ್ಮ ಒಂದು ಅರ್ನಿಂಗ್ ಸೋರ್ಸ್ ಮೇಲೆ ಯಾವತ್ತೂ ಡಿಪೆಂಡ್ ಆಗಬೇಡಿ. ಯಾವುದೇ ಕಷ್ಟಕಾಲ ಬಂದಾಗ ನಿಮಗೆ ಎರಡನೇ ಅರ್ನಿಂಗ್ ಸೋರ್ಸ್ ಏನಿದೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಅಂಥೇಳಿ. ಅವರು ತಮ್ಮ ಈ ವಯಸ್ಸಿನಲ್ಲೂ ಬಹಳಷ್ಟು ಅರ್ನಿಂಗ್ ಸೋರ್ಸ್ಗಳನ್ನು ಹುಟ್ಟಾಕಿದ್ದಾರೆ. ಇನ್ನೂ ಬಹಳಷ್ಟು ಕ್ರಿಯೇಟ್ ಮಾಡೋದ್ರಲ್ಲೇ ಅವರ ಟೈಮನ್ನು ಇನ್ವೆಸ್ಟ್ ಮಾಡ್ತಾರೆ. ಆದರೆ ನಾವು ನಮ್ಮ ಹತ್ತಿರ ಇರೋಂತಹ ಆಪರ್ಚುನಿಟಿಗಳನ್ನು ಎಲ್ಲ ಡಿನೈ ಮಾಡಿಬಿಟ್ಟು ಯಾವುದಕ್ಕೂ ನಾವು ಕಲೀಲಿಕ್ಕೆ ಇಂಟ್ರೆಸ್ಟ್ ಕೊಡದೆ ಕೇವಲ ಎಂಟರ್ಟೈನ್ಮೆಂಟ್ ಹಿಂದ್ಗಡೆ ಬೀಳೋದು ಬೇಡ. ನಾವು ಸಹ ನಮ್ಮ ಒಂದು ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ, ನಮ್ಮ ಒಂದು ಟ್ಯಾಲೆಂಟನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಸರ್ಕಲ್ ಜೊತೆ ಶೇರ್ ಮಾಡಿ. ಹಾಗೂ ಪ್ರತಿ ಸಲ ನೀವು ನಮ್ಮ ಇನ್ಫೋಟೆಕ್ ಕನ್ನಡಗೆ ಬರ್ತೀರಾ ಹಾಗೂ ನಿಮ್ಮ ಪ್ರೀತಿ ಮತ್ತು ಗೌರವವನ್ನು ನಮಗೆ ತೋರಿಸ್ತಾ ಇರಾ, ಲೈಕ್ ಮುಖಾಂತರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.